ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಕೆಲವು ಗಿಡಗಳನ್ನು ತೋರಿಸ್ತಾ ಇದ್ದೀನಿ. ಕೆಲವು ಗಿಡ ಅಂತಂದರೆ ಒಂದೇ ವೆರೈಟಿ, ಆದರೆ ಅದರಲ್ಲಿ ಹೂಗಳು ತುಂಬ ಕಲರ್ಫುಲ್ಲಾಗಿ ಬರುತ್ತೆ. ನೋಡಿ, ಈ ಇಮೇಜ್ನಲ್ಲಿ ನೀವು ನೋಡ್ತಾ ಇರ್ಬೋದು, ಡೆಸರ್ಟ್ ರೋಸ್ ಅಥವಾ ಅಡೇನಿಯಮ್ ಅಂತ ಕರೀತಾರೆ. ಇದರಲ್ಲಿ ತುಂಬ ವೆರೈಟಿಯಲ್ಲಿ ನಿಮಗೆ ಕಲರ್ ಕಲೆಕ್ಷನ್ ಸಿಗುತ್ತೆ. ಸಿಂಗಲ್ ಪೆಟಲ್, ಡಬಲ್ ಪೆಟಲ್ ಹಾಗೂ ಡಬಲ್ ಶೇಡ್ನಲ್ಲೂ ಕೂಡ ಕಲರ್ಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಗಿಡವನ್ನು ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ. ಇದನ್ನು ನಾನು ತರಿಸಿರುವಂಥ ವೆಬ್ಸೈಟ್ ಯಾವುದು, ಆ ಗಿಡಗಳು ಹೇಗಿದೆ ಅನ್ನೋದನ್ನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಹಾಗಿದ್ರೆ ವಿಡಿಯೋ ಶುರು ಮಾಡೋಣ. ನೋಡಿ, ನಾನು ಏನು ಮಾಡಿದ್ದೀನಿ ಅಂತಂದರೆ, ಮೀಶೋನಿಂದ ಒಂದು ಅಡೇನಿಯಮ್ ಪ್ಲಾಂಟ್ ಕಲೆಕ್ಷನನ್ನು ತರಿಸ್ಕೊಂಡಿದ್ದೀನಿ. ಇದು ಬಂದು ತುಂಬ ದಿನ ಆಯಿತು, ಆಲ್ಮೋಸ್ಟ್ ಒಂದು 10 ರಿಂದ 12 ದಿನ ಆಯಿತು. ಆಮೇಲೆ ಇದೇನಿದೆ ಅಲ್ಲ ಗಿಡ, ಇದು ತುಂಬ ಹಾರ್ಡಿ ಪ್ಲಾಂಟ್. ಇದಕ್ಕೆ ಹೆಚ್ಚಿನ ಕೇರ್ ಏನು ಬೇಕಾಗಿಲ್ಲ, ಹೆಚ್ಚಿಗೆ ಫರ್ಟಿಲೈಸರ್ ಬೇಕಾಗಿಲ್ಲ. ಆದರೆ ಇದರ ಹೂಗಳು ಮಾತ್ರ ತುಂಬ ಸುಂದರವಾಗಿರುತ್ತೆ. ನೋಡೋದಕ್ಕೆ ಕಣ್ಣಿಗೆ ತುಂಬಾ ತಂಪನ್ನು ಕೊಡುತ್ತೆ. ಜೊತೆಗೆ ಇದಕ್ಕೆ ಹೆಚ್ಚಿಗೆ ಏನು ಫರ್ಟಿಲೈಸರ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇದಕ್ಕಿಂತ ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ಕೇವಲ ಇದು ನನಗೆ 38 ರೂಪಾಯಿಗೆ ಒಂದು ಗಿಡ ಸಿಕ್ಕಿದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಆನ್ಲೈನಲ್ಲೆಲ್ಲ ಸರ್ಚ್ ಮಾಡೋದಕ್ಕೆ ಹೋದರೆ ಅಥವಾ ನರ್ಸರಿಗೆ ಹೋದರೆ 200 ರಿಂದ 300 ರೂಪಾಯಿಗೆ ಒಂದು ಗಿಡ ನಿಮಗೆ ಇದು ಕೊಂಡ್ಕೊಂಡಾಗ ಸಿಗುತ್ತೆ. ಆದರೆ ಕೇವಲ 38 ರೂಪಾಯಿಗೆ ಈ ಗಿಡ ಸಿಗ್ತಾ ಇದೆ ಅಂತಂದರೆ ಒಂದು ರೀತಿ ಬೋನಸ್ ಅಂತ ಹೇಳ್ಬೋದು, ಅಥವಾ ಲಾಟ್ರಿ ಅಂತಲೇ ಹೇಳ್ಬೋದು, ಹೌದಲ್ವಾ? ಆನ್ಲೈನಲ್ಲಿ ನಾವು ಗಿಡಗಳನ್ನು ತರಿಸ್ಕೊಳ್ಬೇಕಾದ್ರೆ ತುಂಬಾ ಭಯ ಇರುತ್ತೆ. ನಾನು ಕೂಡ ಯಾವಾಗಲೂ ಯಾವುದೇ ರೀತಿಯ ಗಿಡಗಳನ್ನು ತರಿಸ್ಕೊಂಡಿಲ್ಲ. ಆದರೆ ಗಣೇಶ ಹಬ್ಬದ ಸುತ್ತಮುತ್ತ ಒಂದು ಫ್ಲಿಪ್ಕಾರ್ಟ್ನಿಂದ ಕೂಡ ಒಂದು ಗಿಡ ತರಿಸ್ಕೊಂಡಿದ್ದೀನಿ. ಅದನ್ನು ಕೂಡ ನಿಮಗೆ ಮುಂದೆ ತೋರಿಸ್ಕೊಡ್ತೀನಿ ನಾನು. ಅದು ನನಗೆ 164 ರೂಪಾಯಿ, 164 ರುಪೀಸ್ಗೆ ಗಿಡ ಸಿಕ್ಕಿತ್ತು. ಆ ಗಿಡದ ಒಂದು ಇಮೇಜ್ ನೋಡಿ, ನಾನು ಕೂಡ ಮೋಸ ಹೋದೆ. ಅದರಲ್ಲಿ ಫ್ಲವರ್ಸ್ ಬರುತ್ತೆ ಅಂತ ಹೇಳಿ ಅವರು ನನಗೆ ಗಿಡವನ್ನು ಕಳಿಸಿದ್ರು. ಆದರೆ ಆ ಗಿಡವನ್ನು ನಾನು ಮನೆಗೆ ಅದು ನನಗೆ ರಿಸೀವ್ ಆದ ನಂತರ ಒಂದು ಪ್ಯಾಕನ್ನು ಓಪನ್ ಮಾಡಿ ನೋಡಿದಾಗ ತುಂಬಾ ಅಪ್ಸೆಟ್ ಆಯಿತು. ಆ ಗಿಡ ಸರ್ವೈವ್ ಮಾಡುತ್ತೋ ಇಲ್ವೋ ಅನ್ನೋದು ಕೂಡ ನನಗೆ ಡೌಟ್ ಇತ್ತು. ಆದರೆ ಆ ಗಿಡವನ್ನು ನಾನು ಏನು ಮಾಡಿದೆ, ಆ್ಯಸ್ ಇಟ್ ಈಸ್, ಅದು ಹೇಗೆ ಬಂದಿತ್ತೋ ಹಾಗೆ ಒಂದು ವಾರ 15 ದಿನಗಳವರೆಗೆ ಹಾಗೆ ಬಿಟ್ಟೆ. ಅದರಲ್ಲಿ ಯಾವುದೇ ರೀತಿಯ ಒಂದು ಚೇಂಜಸನ್ನು ಮಾಡಲಿಲ್ಲ. ಆನಂತರ ಸಾಯಿಲ್ ಮಿಕ್ಸ್ಚರಿಂದ ಸ್ವಲ್ಪ ದಿನಗಳವರೆಗೆ ಹೊರಗಡೆ ತೆಗೆದಿಟ್ಬಿಟ್ಟೆ. ಯಾಕಂತಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ತುಂಬ ದಿನ ಈ ಕವರ್ನಲ್ಲಿ ಬೇರೆ ಬೇರೆ ಊರಿನಿಂದ ನಮಗೆ ಪಾರ್ಸಲ್ ರಿಸೀವ್ ಆಗಬೇಕಾದ್ರೆ ಹಲವಾರು ದಿನಗಳು ತೊಗೊಳುತ್ತೆ. ಗಾಳಿ ಚೆನ್ನಾಗಿ ತಲುಪಿರಲ್ಲ, ಅದರಲ್ಲಿ ಯಾವುದೇ ರೀತಿಯ ಬಿಸಿಲು ಬೆಳಕು ಬಿದ್ದಿರಲ್ಲ. ಹಾಗಾಗಿ ಸ್ವಲ್ಪ ದಿನ ಹಾಗೆ ಬಿಟ್ಟು ಆನಂತರ ನಾನು ಏನು ಮಾಡಿದೆ, ಅದೇ ಒಂದು ಪಾಟಿಂಗ್ ಮಿಕ್ಸಲ್ಲಿ ಮತ್ತೆ ಆ ಗಿಡವನ್ನು ನೆಟ್ಟಾಗ ತುಂಬ ಚೆನ್ನಾಗಿ ಅದು ಇವಾಗ ಬೆಳೀತಾ ಇದೆ. ನೆಕ್ಸ್ಟ್ ಬಂದು ಅಡೇನಿಯಮ್ ಪ್ಲಾಂಟ್ ನಿಮಗೆ ಕೆಲವೊಮ್ಮೆ ಮಣ್ಣಿನ ಜೊತೆ ರಿಸೀವ್ ಆಗ್ಬೋದು, ಕೋಕೋಪೀಟ್ನಲ್ಲಿ ರಿಸೀವ್ ಆಗ್ಬೋದು. ನೋಡೋಣ ನನಗೆ ಯಾವ ರೀತಿ ರಿಸೀವ್ ಆಗಿದೆ ಅಂತ. ನೋಡಿ, ಈ ರೀತಿ ಒಂದು ಪೇಪರ್ನಲ್ಲಿ ಇದನ್ನು ಫುಲ್ ರ್ಯಾಪ್ ಮಾಡಿ ಕಳಿಸಿದ್ದಾರೆ. ಇನ್ನೊಂದೇನು ಅಂತಂದರೆ, ಅಡೇನಿಯಮ್ ಗಿಡವನ್ನು ನೀವು ಯಾವುದೇ ಕಂಡೀಷನಲ್ಲೂ ಕೂಡ ಅದು ನಿಮಗೆ ರಿಸೀವ್ ಆದರೂ ಕೂಡ ತುಂಬ ಚೆನ್ನಾಗಿ ನೀವು ಇದನ್ನು ಈಸಿಯಾಗಿ ಉಳಿಸ್ಕೊಳ್ಬೋದು. ಅಷ್ಟು ಇದು ಹಾರ್ಡಿ ಪ್ಲಾಂಟ್ ಆಗಿದೆ. ಆನಂತರ ಇದು ವಿಂಟರ್ನಲ್ಲಿ ಡಾರ್ಮೆನ್ಸಿಗೆ ಒಳಗಾಗುತ್ತೆ. ಅದ್ರ ಬಗ್ಗೆನೂ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಹೇಗೆಲ್ಲ ಆರೈಕೆ ಮಾಡಬೇಕು, ಏನು ಮಾಡಬೇಕು ಅಂತ. ಯಾಕಂತಂದರೆ ನನ್ನ ಹತ್ರ ಆಲ್ರೆಡಿ ಇದರ 2 ಗಿಡಗಳಿದೆ. ಇವಾಗ ಇಲ್ಲಿ ನನಗೆ 6 ಗಿಡಗಳು ರಿಸೀವ್ ಆಗಿದೆ. ಬೇರೆ ಬೇರೆ ಕಲರ್ ಇದೆ ಅಂತ ಅವ್ರು ಹೇಳಿದ್ದಾರೆ. ನೋಡೋಣ ಯಾವ್ಯಾವ ಕಲರ್ ಹೂ ಬರುತ್ತೆ ಅಂತ. ಜೊತೆಗೆ ಇದು ತುಂಬ ಸ್ಲೋ ಗ್ರೋಯಿಂಗ್ ಪ್ಲಾಂಟ್. ಈ ವರ್ಷ ತಂದೆ ಇನ್ನೊಂದು 6 ತಿಂಗಳಲ್ಲಿ ಹೂ ಬಿಡುತ್ತೆ ಅನ್ನೋ ಹಾಗಿಲ್ಲ. ನೀವು ಹೂ ಬಂದಿರುವಂಥ ಗಿಡಗಳನ್ನು ತಂದರೆ ಅಥವಾ ಮೆಚ್ಯೂರ್ ಆಗಿರುವಂಥ ಗಿಡಗಳನ್ನು ತಂದಾಗ ಮಾತ್ರ ನಿಮಗೇನಾಗುತ್ತೆ, ಇದರಲ್ಲಿ ಹೂಗಳು ಯಾವುದು ಏನು ಅಂತ ಗೊತ್ತಾಗುತ್ತೆ. ಆದರೆ ಈ ರೀತಿ ಚಿಕ್ಕ ಗಿಡಗಳು ಬಂದಾಗ ನೀವು ಇಮೇಜಲ್ಲಿ ನೋಡಿರೋ ರೀತಿ ಹೂಗಳು ಸಿಗ್ಬೋದು, ಸಿಗದೇನೂ ಇರ್ಬೋದು. ಸೊ ನೀವು ಅದರ ಬಗ್ಗೆ ಗಮನ ವಹಿಸಿ ನೀವೇನು ಮಾಡ್ಬೋದು, ಈ ರೀತಿ ಆನ್ಲೈನ್ ಪ್ಲಾಂಟ್ಸನ್ನು ಪರ್ಚೇಸ್ ಮಾಡ್ಕೊಳ್ಬೋದು. ನೋಡಿ, ತುಂಬ ದಿನಗಳವರೆಗೆ ಈ ರೀತಿ ಕವರಲ್ಲಿರೋದ್ರಿಂದ ಆಲ್ರೆಡಿ ಇವಾಗ ತುಂಬ ಕಡೆ ಏನಾಗ್ತಾ ಇದೆ, ಮಳೆ ಆಗ್ತಾ ಇದೆ ಇರೋದ್ರಿಂದ ಕೆಲವೊಮ್ಮೆ ಇದರಲ್ಲಿ ರೂಟ್ ರಾಟ್ ಕೂಡ ಆಗ್ಬೋದು. ನೋಡಿ, ಈ ಒಂದು ಗಿಡ ಸ್ವಲ್ಪ ಏನೋ ಮೆತ್ತಗಣಿಸ್ತಾ ಇದೆ. ಮೋಸ್ಟ್ಲಿ ಇದು ಡಿಹೈಡ್ರೇಷನಿಂದ ಆಗಿರ್ಬೋದು, ಅಥವಾ ಮಾಯಿಶ್ಚರ್ನಲ್ಲಿ ಹ್ಯೂಮಿಡಿಟಿ ತುಂಬ ಇರೋದ್ರಿಂದನೂ ಆಗಿರ್ಬೋದು. ಆದರೆ ಉಳಿದಿರುವಂಥ ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ನನಗೆ ರಿಸೀವ್ ಆಗಿದೆ. ನೋಡಿ, ಕಂಟಿನ್ಯೂಯಸ್ ಆಗಿ ಮಳೆ ಆಗ್ತಾ ಇರೋದ್ರಿಂದ ಗಿಡಗಳ ಬಗ್ಗೆ ಹಲವಾರು ರೀತಿಯ ಕಾಳಜಿಯನ್ನು ವಹಿಸಬೇಕು. ಅದರಲ್ಲೂ ಸಕ್ಯುಲೆಂಟ್ ವೆರೈಟಿ ಗಿಡಗಳನ್ನು ನಾವು ತುಂಬಾ ಜೋಪಾನವಾಗಿ ಇವಾಗ ಇಟ್ಕೊಳ್ಬೇಕು. ಅಡೇನಿಯಮ್ ಗಿಡಕ್ಕೆ ನೀವು ಚೆನ್ನಾಗಿ ವೆಲ್ ಡ್ರೈನ್ ಸಾಯಿಲ್ ಮಿಕ್ಸ್ಚರ್ ರೆಡಿ ಮಾಡಿದರೆ ನೀವು ಮಳೆಯಲ್ಲಿಟ್ಟರೂ ಕೂಡ ಏನು ತೊಂದರೆ ಆಗಲ್ಲ. ಆದರೆ ನಿಮ್ಮ ಮಣ್ಣು ತುಂಬಾ ಸಾಯಿಲ್, ಕ್ಲೇಯಿ ಸಾಯಿಲ್ ಇದ್ದರೆ ಮಾತ್ರ ಏನಾಗುತ್ತೆ, ಇವು ಹಾಳಾಗೋಗ್ಬಿಡುತ್ತೆ. ನೋಡಿ, ಈ ರೀತಿ ರಿಸೀವ್ ಆಗಿರುವಂಥ ಗಿಡಗಳು ತುಂಬ ದಿನಗಳವರೆಗೆ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಪಾರ್ಸಲ್ ಆಗಿರುತ್ತೆ. ಅದರಲ್ಲಿ ಯಾವುದೇ ರೀತಿಯ ಮಣ್ಣಿರಲ್ಲ. ಹಾಗಾಗಿ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಈ ರೀತಿ ಹ್ಯುಮಿಡಿಟಿ ಇರುವಾಗ ಫಂಗಸ್ ಕೂಡ ತುಂಬ ಬೇಗ ಬರ್ಬೋದು. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಗ್ಲಾಸ್ನಷ್ಟು ನೀರಿನಲ್ಲಿ ಒಂದು ಅರ್ಧ ಚಮಚದಷ್ಟು ಫಂಗಿಸೈಡ್ ಪೌಡ್ರನ್ನ ಮಿಕ್ಸ್ ಮಾಡಿ ಈ 6 ಗಿಡಗಳನ್ನು ಇದರಲ್ಲಿ 1 ದಿನದವರೆಗೆ ಡಿಪ್ ಮಾಡಿ ಇಡ್ತಾ ಇದ್ದೀನಿ. ಡಿಹೈಡ್ರೇಷನ್ ಆಗಿರ್ಬೋದು ಅಥವಾ ಬೇರಿನಲ್ಲಿ ಫಂಗಸ್ ಇರ್ಬೋದು, ಇನ್ಯಾವುದೋ ಕಾರಣಕ್ಕೆ ಆ ಗಿಡಗಳು ಹಾಳಾಗದೇ ಇರೋ
ಇರಲಿ ಅನ್ನೋ ಕಾರಣದಿಂದ ನಾನು ಏನು ಮಾಡ್ತಾ ಇದ್ದೀನಿ, ಇದಿಷ್ಟು ಗಿಡಗಳನ್ನು ಏನು ಕಾಡೆಕ್ಸ್ ಇದೆಯಲ್ಲ ನೋಡಿ, ಈ ರೀತಿ ಒಂದು ದಪ್ಪವಾದಂಥ ಭಾಗ ಏನು ಬರುತ್ತಲ್ಲ, ಇದನ್ನು ಕಾಡೆಕ್ಸ್ ಅಂತ ಕರೀತಾರೆ. ಇದರ ಒಂದು ಸುಂದರತೆನೇ ತುಂಬ ಇದರಲ್ಲಿ ಇಂಪಾರ್ಟೆಂಟ್ ಆಗಿರೋದು. ಯಾಕಂತಂದರೆ ಈ ಒಂದು ಗಿಡ ಫೇಮಸ್ ಆಗಿರೋದೇ ಅದರ ಹೂಗಳು ಮತ್ತು ಆ ಕಾಡೆಕ್ಸ್ನಿಂದ. ಇದನ್ನು ನಾವು ಬೋನ್ಸಾಯಿ ರೂಪದಲ್ಲೂ ಕೂಡ ಏನು ಮಾಡ್ಬೋದು, ಇವುಗಳನ್ನು ಬೆಳೆಸ್ಕೋಬೋದು. ಅದರ ಬಗ್ಗೆ ನಾನು ಏನು ಮಾಡ್ತೀನಿ, ಈ ಗಿಡಗಳು ಬೆಳೆದಂತೆ ನಾವು ಯಾವ್ಯಾವ ರೀತಿ ಆರೈಕೆ ಮಾಡಬೇಕು ಅನ್ನೋದನ್ನು ಕೂಡ ಮುಂದೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ನೀವು ಕೂಡ ಈ ರೀತಿ ಏನಾದರೂ ಆನ್ಲೈನ್ ಗಿಡಗಳನ್ನು ತರಿಸ್ಕೊಂಡ್ರೆ ಈ ಸ್ಟೆಪ್ಪನ್ನು ಮಾತ್ರ ತಪ್ಪದೇ ಫಾಲೋ ಮಾಡಿ. ನೆಕ್ಸ್ಟ್ ಬಂದು ಈ ಗಿಡ ಸುಮಾರು 2.5 ವರ್ಷದ ಹಳೆಯ ಗಿಡ. ಇದನ್ನು ಕೂಡ ನಾನು ನರ್ಸರಿಯಿಂದ ಸುಮಾರು 183 ರುಪೀಸ್ಗೆ ಕೊಂಡ್ಕೊಂಡು ತಂದಿದ್ದೆ. ತುಂಬ ಚಿಕ್ಕ ಗಿಡ ಇತ್ತು ನೋಡಿ. ಅದರಲ್ಲಿ ಒಳ್ಳೆಯ ಒಂದು ವೆಲ್ಡ್ರೇನ್ ಸಾಯಿಲ್ ಮಾಡಿರೋದ್ರಿಂದ ಇವಾಗ ಒಂದು 6 ರಿಂದ 8 ತಿಂಗಳಾಯಿತು. ಮೋಸ್ಟ್ಲಿ ಮೇಕ್ಕಿಂತ ಮುಂಚೆಯಿಂದ ಇದರಲ್ಲಿ ಚಿಕ್ಕದಾಗಿ ಚಿಗುರು ಬರ್ತಾಯಿತ್ತು. ಯಾಕಂತಂದರೆ ಇದೊಂದು ಡೆಸರ್ಟ್ ರೋಸ್ ಅಂತಂದರೆ ಇದು ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ಬೆಳೆಯುವಂಥ ಗಿಡ ಆಗಿರೋದ್ರಿಂದ ಫೆಬ್ರವರಿ ಆದ ನಂತರ ಏನಾಗ್ತಾ ಇತ್ತು, ಇದರಲ್ಲಿ ಚಿಕ್ಕದಾಗಿ ನೋಡ್ಸ್ ಕಾಣಿಸ್ತಾ ಇತ್ತು. ಆ ನಂತರ ಮಳೆ ಶುರು ಆದಂಗೆಲ್ಲ ಇದರಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ. ಇವಾಗ ಇದರಲ್ಲಿ ಏನಾಗ್ತಾ ಇದೆ, ಚಿಕ್ಕದಾಗಿ ಮೊಗ್ಗುಗಳು ಕೂಡ ನನಗೆ ಕಾಣಿಸ್ತಾ ಇದೆ. ಆನಂತರ ಇದು ನೋಡಿ, ನಾನು ಫ್ಲಿಪ್ಕಾರ್ಟ್ನಿಂದ ತರಿಸಿರುವಂಥ ಗಿಡ. ಇದು ಕೂಡ ಸರ್ವೈವ್ ಆಗಿದೆ. ಇದೇ ಗ್ರೋ ಬ್ಯಾಗ್ನಲ್ಲಿ ಇದೇ ಒಂದು ಸಾಯಿಲ್ ಮಿಕ್ಸ್ಚರಲ್ಲಿ ಈ ಒಂದು ಗಿಡ ಬಂದಿತ್ತು. ನಾನು ಅದೇ ರೀತಿಯ ಗಿಡವನ್ನು ಇಟ್ಟಿದ್ದೀನಿ ನೋಡಿ. ಚೆನ್ನಾಗಿದು ಕೂಡ ಬೆಳೀತಾ ಇದೆ, ಇಂಪ್ರೂವ್ ಆಗ್ತಾ ಇದೆ. ಆದರೆ ಇದರಲ್ಲಿ ನಾವು ನೀರನ್ನು ಮಾತ್ರ ತುಂಬ ಮುತುವರ್ಜಿಯಿಂದ ಕಾಳಜಿ ವಹಿಸಿ ನಾವು ಇದಕ್ಕೆ ನೀರನ್ನು ಕೊಡಬೇಕು. ಆಮೇಲೆ ಈ ಗಿಡಗಳಿಗೆ ನೀರು ಹೆಚ್ಚಾಯಿತು ಅಂತಂದರೆ ಏನಾಗುತ್ತೆ, ಈ ಒಂದು ಕಾಡೆಕ್ಸ್ ಏನಿದೆಯಲ್ಲ, ಈ ಒಂದು ಕಾಂಡ ತುಂಬ ಬೇಗ ರಾಟ್ ಆಗುತ್ತೆ, ಕೊಳೆಯುತ್ತೆ. ಸೊ ಹಾಗಾಗಿ ಇದಕ್ಕೆ ನೀರನ್ನು ನಾವು ತುಂಬ ಕಾಳಜಿ ವಹಿಸಿ ಕೊಡಬೇಕು. ಆನಂತರ ನೀವು ಇದನ್ನು ಗ್ರಾಫ್ಟಿಂಗ್ ಕೂಡ ಈ ಗಿಡವನ್ನು ಮಾಡ್ಕೊಳ್ಬೋದು. ಒಂದೇ ಗಿಡದಲ್ಲಿ ಹಲವಾರು ರೀತಿಯ ಬಣ್ಣದ ಗಿಡಗಳನ್ನು ಏನು ಮಾಡ್ಬೋದು, ಗ್ರಾಫ್ಟ್ ಮಾಡಿ ಒಂದೇ ಗಿಡದಲ್ಲಿ ಹಲವು ರೀತಿಯ ಬಣ್ಣದ ಹೂಗಳನ್ನು ನೀವು ಪಡ್ಕೊಳ್ಬೋದು. ಆನಂತರ ಇದಕ್ಕೆ ಹೆಚ್ಚಿನ ಕಾಳಜಿ ವಹಿಸುವಂಥ ಅವಶ್ಯಕತೆ ಇಲ್ಲ. ಆದರೆ ಇದರಲ್ಲಿ ಮಾಯಿಶ್ಚರ್ ಮಾತ್ರ ತುಂಬ ಹೆಚ್ಚಿಗೆ ಆಗದೇ ಇರೋ ರೀತಿ ನೀವು ನೋಡ್ಕೊಳ್ಬೇಕು. ನೋಡೋಣ, ಇದರಲ್ಲಿ ನನಗೆ ಮೋಸ್ಟ್ಲಿ ರೆಡ್ ಕಲರಲ್ಲಿ ಹೂಗಳು ಬರುತ್ತೆ ಅಂತ ಅನಿಸ್ತಾ ಇದೆ ನೋಡಿ. ಒಂದು ದಿನ ಆದ ನಂತರ ನಾನು ಅಷ್ಟು ಗಿಡಗಳನ್ನು ತೆಗೆದು ನೋಡಿದೆ. ಈ ಒಂದು ಕಪ್ಪಾಗಿರುವಂಥ ಒಂದು ಏನು ಗಿಡ ಇತ್ತಲ್ಲ, ಅದು ಸ್ವಲ್ಪ ರಾಟ್ ಆಗ್ತಾ ಇದೆ ಅಂತ ಅನಿಸ್ತಾ ಇತ್ತು. ಸೊ ಹಾಗಾಗಿ ನಾನು ಏನು ಮಾಡಿದ್ದೀನಿ, ಆ ಒಂದು ಕೊಳೆಯುತ್ತಿರುವಂಥ ಒಂದು ಮೇಲ್ಗಡೆ ಇರುವಂಥ ಸ್ಟೆಮ್ಮನ್ನು ಸ್ಯಾನಿಟೈಸ್ ಮಾಡಿರುವಂಥ ಒಂದು ಟೂಲ್ನಿಂದ ಅಥವಾ ಪ್ರೂನರ್ನಿಂದ ಏನು ಮಾಡಿದ್ದೀನಿ, ಕಟ್ ಮಾಡಿ ತೆಗೆದಾಕಿದ್ದೀನಿ. ಯಾಕಂತಂದರೆ ನಾವು ಸ್ವಲ್ಪ ದಿನ 1-2 ದಿನ ಬಿಟ್ಟರೂ ಕೂಡ ಇದೇನಾಗುತ್ತೆ, ಮತ್ತೆ ಅದು ಕೊಳಿತಾ ಕೆಳಗಡೆವರೆಗೂ ಬಂದು ಕಂಪ್ಲೀಟಾಗಿ ಗಿಡ ಮಾತ್ರ ಸತ್ತೋಗುತ್ತೆ. ಹಾಗಾಗಿ ನಾನು ಏನು ಮಾಡಿದ್ದೀನಿ, ಈ ರೀತಿ ಮೇಲ್ಗಡೆ ಕೊಳಿತಿರುವಂಥ ಭಾಗವನ್ನು ಕಟ್ ಮಾಡಿ 1-2 ದಿನ ಇವುಗಳನ್ನು ಹಾಗೆ ಇಡ್ತೀನಿ. ಯಾಕಂತಂದರೆ ನಾವು ಒಂದು ದಿನ ಇದನ್ನು ಏನು ಮಾಡಿದ್ದೀವಿ, ಫಂಗಿಸೈಡ್ ನೀರಿನಲ್ಲಿ ನೆನೆಸಿಟ್ಟಿರೋದ್ರಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಯಿಶ್ಚರನ್ನು ಇವೆಲ್ಲ ಗಿಡಗಳು ಅಬ್ಸಾರ್ಬ್ ಮಾಡ್ಕೊಂಡು ಬಿಟ್ಟಿದೆ ನೋಡಿ. ನಿಮಗೆ ಗಿಡಗಳನ್ನು ನೋಡಿದರೆ ಅನ್ನಿಸ್ತಾ ಇರ್ಬೋದು ಕಂಪ್ಲೀಟಾಗಿ ಇದರಲ್ಲಿ ನೀರು ಎಷ್ಟು ಬೇಕೋ ಅಷ್ಟು ಸ್ಟೋರ್ ಆಗಿದೆ ಅಂತ. 1-2 ದಿನ ನಾನು ಏನು ಮಾಡ್ತೀನಿ, ಇದನ್ನು ಹೊರಗಡೆ ಇದೇ ರೀತಿ ಒಂದು ಪಾಟ್ನಲ್ಲೋ ಅಥವಾ ಒಂದು ವೇಸ್ಟ್ ಕಂಟೈನರ್ನಲ್ಲಿ ಹಾಗೆ ಇಡ್ತೀನಿ. ಆಲ್ರೆಡಿ ನಮ್ಮ ಕಡೆ ಎಲ್ಲ ತುಂಬ ಮಳೆ ಬರ್ತಾ ಇರೋದ್ರಿಂದ ಇವು ವಾತಾವರಣದಲ್ಲೇ ಹ್ಯುಮಿಡಿಟಿ ತೇವಾಂಶ ಇರೋದ್ರಿಂದ ಇವು ಬೇಗ ಏನು ಒಣಗೋಗಲ್ಲ. ಹಾಗಾಗಿ ಜೊತೆಗೆ ಇದರ ಕಾಂಡದಲ್ಲಿ ನೀರು ಚೆನ್ನಾಗಿ ಸ್ಟೋರ್ ಆಗಿರೋದ್ರಿಂದ ನೀವು ಒಂದು 3-4 ದಿನಗಳವರೆಗೆ ಇದನ್ನು ಇದೇ ರೀತಿ ಇಟ್ಟರೂ ಕೂಡ ಈ ಗಿಡಗಳಿಗೆ ಯಾವುದೇ ರೀತಿ ತೊಂದರೆ ಕೂಡ ಉಂಟಾಗಲ್ಲ. ಸೊ ಅದರ ಬಗ್ಗೆ ನೀವು ಯಾವುದೇ ರೀತಿ ಟೆನ್ಷನ್ ಆಗೋದು ಬೇಡ. ಚಳಿಗಾಲದಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಗಿಡಗಳನ್ನು ನೇತು ಹಾಕ್ತಾರೆ. ಅಂತಂದರೆ ಬೇರುಗಳನ್ನು ಮೇಲ್ಗಡೆ ಮಾಡಿ ಅದರ ತಲೆಯನ್ನು ಕೆಳಗಡೆ ಭಾಗ ಮಾಡಿ ಏನು ಮಾಡ್ತಾರೆ, ನೇತು ಹಾಕ್ತಾರೆ. ಇದರಿಂದ ಇವು ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಈ ಚಳಿಗಾಲದಲ್ಲಿ ಡಾರ್ಮೆನ್ಸಿಗೆ ಒಳಗಾಗಿ ತುಂಬ ಬೇಗ ಕೊಳೆತು ಹೋಗುವಂಥ ಸಾಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕಂಪ್ಲೀಟಾಗಿ ಮಣ್ಣಿನಿಂದ ಹೊರಗಡೆ ಕೂಡ ತೆಗೆದಾಕ್ಬಿಟ್ಟು ಇವುಗಳನ್ನು ನೇಗತಾಕುವಂಥ ಒಂದು ಕೆಲಸ ಕೂಡ ಮಾಡ್ತಾರೆ. ಅದನ್ನು ಕೂಡ ನಾನು ನಿಮಗೆ ಮುಂದೆ ಇಮೇಜ್ನಲ್ಲಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಿಷ್ಟು ನಾನು ಆನ್ಲೈನಲ್ಲಿ ಕೇವಲ 38 ರುಪೀಸ್ಗೆ ತಂದಿರುವಂಥ ಅಡೇನಿಯಂ ಪ್ಲಾಂಟ್ಸ್. ಇದರ ಕೇರ್ ಟಿಪ್ಸ್, ಇದರ ಸಾಯಿಲ್ ಮಿಕ್ಸ್ಚರ್, ಇದರ ಫರ್ಟಿಲೈಸರನ್ನು ಮುಂದಿನ ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಚಾನಲ್ ಜೊತೆ ಕನೆಕ್ಟ್ ಆಗಿರಿ. ಚಾನಲ್ಗೆ ಹೊಸದಾಗಿ ಬಂದು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಲೇಟ್ ಆಯಿತು ನಾನು ವಿಡಿಯೋ ಹಾಕೋದು, ಯಾಕಂತಂದರೆ ನೀವು ಆವಾಗಲೇ ವಿಡಿಯೋನಲ್ಲಿ ಕ್ಲಿಪ್ಪಿಂಗ್ ನೋಡಿರ್ಬೋದು. ತುಂಬಾ ಹೆವಿ ಮಳೆ ಆಗ್ತಾ ಇರೋದ್ರಿಂದ ಯಾವುದೇ ರೀತಿಯ ಗಾರ್ಡನ್ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ. ಸೊ ನಿಮ್ಮ ಹತ್ರನೂ ಯಾವ ರೀತಿಯ ಅಡೇನಿಯಮ್ಸ್ ಇದೆ, ನೀವೇನಾದರೂ ಅಡೇನಿಯಂ ಪ್ಲಾಂಟ್ ಬೆಳೆಸ್ತಾ ಇದ್ದೀರಾ ಅನ್ನೋರು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.